टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನಲ್ಲಿ ಭೀಕರ ಬೈಕ್ ಅಪಘಾತವಾಗಿದೆ. ಓವರ್ ಸ್ಪೀಡ್ಗೆ ಸಹೋದರರಿಬ್ಬರು ಬಲಿಯಾಗಿದ್ದಾರೆ. ರಸ್ತೆ ಬದಿಯ ಕಂಬಕ್ಕೆ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದಾರೆ. ಆನೆಪಾಳ್ಯ ಬಸ್ ನಿಲ್ದಾಣದ ಎದುರು ನಡೆದಿರುವಂತಹ ಘಟನೆ ಇದು. ಶೇಖ್ ಬಶೀರ್ 24 ವರ್ಷ, ಹಾಗೆ ಶೇಖ್ ಸಕೀಲ್ ಬಶೀರ್ ಅಂತ 23 ವರ್ಷದವರು, ಇಬ್ರು ಸಾವನ್ನಪ್ಪಿರೋರು. ಇವತ್ತು ಬೆಳಿಗ್ಗೆ 5 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಹೆಲ್ಮೆಟ್ ಹಾಕದೇ ಇದ್ದಿದ್ರಿಂದ ಇಬ್ಬರ ಸಾವು ಸಂಭವಿಸಿದೆ. ಮೃತ ಸಹೋದರರಿಬ್ಬರೂ ಕೂಡ ನೀಲಸಂದ್ರ ನಿವಾಸಿಗಳನ್ನೋದು ಗೊತ್ತಾಗ್ತಾ ಇದೆ. ಹೆಲ್ಮೆಟ್ ಹಾಕದೇನೆ ಬೈಕನ್ನು ಚಲಾಯಿಸ್ತಿದ್ರು, ಆಗ ಅಪಘಾತವಾಗಿದೆ. ಸದ್ಯ ಮೃತದೇಹಗಳನ್ನ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಓವರ್ ಸ್ಪೀಡ್ನಲ್ಲಿ ಬರ್ತಾ ಇದ್ದಂಥ ಬೈಕ್ ಚಲಾಯಿಸ್ತಾ ಇದ್ದಂಥ ಇಬ್ಬರು ಸಹೋದರರು ಬಲಿಯಾಗಿದ್ದಾರೆ. ರಸ್ತೆ ಬದಿಯ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಇಬ್ಬರೂ ಕೂಡ ಹೆಲ್ಮೆಟ್ ಧರಿಸಿರಲಿಲ್ಲ. ಹೆಲ್ಮೆಟ್ ಧರಿಸಿದ್ದಿದ್ರೆ ಜೀವ ಉಳಿತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಆನೆಪಾಳ್ಯ ಬಸ್ ನಿಲ್ದಾಣದ ಎದುರು ನಡೆದಿರುವಂಥ ಘಟನೆ ಇದು. 24 ವರ್ಷದ ಒಬ್ಬ ಯುವಕ ಹಾಗೆ 23 ವರ್ಷದ ಒಬ್ಬ ಯುವಕ ಇಬ್ಬರೂ ಕೂಡ ಸಹೋದರರು. ಇವತ್ತು ಬೆಳಗ್ಗೆ 5 ಗಂಟೆಗೆ ನಡೆದಿರುವಂಥ ಘಟನೆ ಇದು. ಓವರ್ ಸ್ಪೀಡ್ನಲ್ಲಿ ಬರ್ತಾ ಇದ್ದಂಥ ಬೈಕ್ ಕಂಬಕ್ಕೆ ಡಿಕ್ಕಿ ಹೊಡೆದು ಈ ದುರಂತ ಸಂಭವಿಸಿದೆ. ಮೃತ ಸಹೋದರರಿಬ್ಬರೂ ಕೂಡ ನೀಲಸಂದ್ರ ನಿವಾಸಿಗಳನ್ನೋದಾಗಿ ಗೊತ್ತಾಗ್ತಾ ಇದೆ. ಅಪಘಾತ ನಡೆದಿರುವಂಥ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಜೊತೆಗೆ ಅಪಘಾತಕ್ಕೊಳಗಾಗಿರುವಂಥ ಬೈಕ್, ಸ್ಪೀಡ್ ಆಗಿ ಬರ್ತಾ ಇದ್ದಂಥ ಬೈಕ್ ಯಾವುದೇ ವಾಹನಗಳಿಗಲ್ಲ, ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಇದೇ ಒಂದು ಅಪಘಾತದಲ್ಲಿ ಇಬ್ಬರು ಸಹೋದರರು ಪ್ರಾಣ ಕಳೆದುಕೊಳ್ಳುತ್ತಾರೆ. ಮುಂಜಾನೆ ಇಬ್ಬರು ಸಹೋದರರು ಬರ್ತಾ ಇರ್ತಾರೆ, ಹೆಲ್ಮೆಟ್ ಹಾಕೊಂಡಿರಲ್ಲ, ಸ್ಪೀಡ್ ಹೆಚ್ಚಾಗಿರುತ್ತೆ, ನೇರವಾಗಿ ಕಂಬಕ್ಕೆ ಡಿಕ್ಕಿ ಹೊಡಿತಾರೆ. ಇಬ್ಬರು ಕೂಡ ಸಾವನ್ನಪ್ಪಿರೋದು ಗೊತ್ತಾಗ್ತಾ ಇದೆ. ಬೆಳಗ್ಗೆ ಸುಮಾರು 4:15 ಸುಮಾರಿಗೆ ಇಲ್ಲಿ ಆನೆಪಾಳ್ಯ ಜಂಕ್ಷನ್ ಹತ್ರ, ಆನೆಪಾಳ್ಯ ಕಡೆಯಿಂದ ನಮ್ಮ ಸಿಗ್ನಲ್ ಲೈಟ್ ಕಡೆ ಹೋಗಬೇಕಾತಂದ್ರೆ ಇಬ್ಬರು ಬೈಕ್ ಸವಾರರು ಮೃತಪಟ್ಟಿದ್ದಾರೆ. ಅವರು ತಮ್ಮ ಬೈಕನ್ನು ವೇಗವಾಗಿ ತಗೊಂಡು ಬಂದುಬಿಟ್ಟು ನಮ್ಮ ಇಲೆಕ್ಟ್ರಿಕಲ್ ಪೋಲ್ಗೆ ಡ್ಯಾಶ್ ಹೊಡೆದ್ಬಿಟ್ಟು ಸಡನ್ನಾಗಿ ಅಲ್ಲೇ ಡೆತ್ ಆಗಿದ್ದಾರೆ. ಅವರಿಬ್ಬರು ಕೂಡ ಹೆಲ್ಮೆಟ್ ಧರಿಸಿಲ್ಲ. ಈ ಒಂದು ಅಪಘಾತಕ್ಕೆ ಅವರು ಹೆಲ್ಮೆಟ್ ಇರಲಾರ್ದು ಕೂಡ ಕಾರಣ ಆಗ್ಬೋದು, ಮತ್ತೆ ಅವರು ವೇಗವಾಗಿ ಚಲಾವಣೆ ಮಾಡಿದ್ರು ಕೂಡ ಕಾರಣ ಆಗ್ಬೋದು. ಯಾಕೆಂದ್ರೆ ಇಬ್ಬರಿಗೂ ಕೂಡ ಹೆಡ್ ಇಂಜುರೀಸನ್ನೇ ಆಗಿಬಿಟ್ಟು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಏನ್ ಕೆಲಸ ಮಾಡ್ತಿದ್ರು, ಯಾವ ಏರಿಯಾ ಹುಡುಗ? ಅವರು ಇಬ್ರು ಕೂಡ ಅಣ್ಣ ತಮ್ಮಂದ್ರು, ನೀಲಸಂದ್ರದವರು. ಇಲ್ಲಿ ಬಜಾಜ್ ಸ್ಟ್ರೀಟ್ ಅಲ್ಲಿ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರದೀಪ್ ಅಪಘಾತ ನಡೆದಿರುವಂತಹ ಸ್ಥಳದಿಂದಲೇ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರದೀಪ್, ಆ ಸ್ಥಳವನ್ನ ಗಮನಿಸಿದ್ರೆ ಏನಾಗಿರ್ಬಹುದು ಅಂತ, ಒಂದು ಓವರ್ ಸ್ಪೀಡ್ ಅಂತ ಗೊತ್ತಾಗ್ತಾ ಇದೆ, ಜೊತೆಗೆ ಎದುರುಗಡೆ ಏನಾದರೂ ವಾಹನಗಳು ಬಂದಿತ್ತಾ, ಏನ್ ಗೊತ್ತಾಗ್ತಾ ಇದೆ ಪ್ರದೀಪ್? ಚೈತ್ರ, ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ ಆನೆಪಾಳ್ಯ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಇಬ್ಬರು ಸಹೋದರರು ತಮ್ಮ ಕವಾಸಾಕಿ ಬೈಕ್ನಲ್ಲಿ ವೇಗವಾಗಿ ಬರುವಾಗ ರಸ್ತೆಯ ಪಕ್ಕದಲ್ಲಿದೆ, ಅಂದ್ರೆ ಘಟನಾ ಸ್ಥಳದಲ್ಲಿ ನಾನು ವಿವರಿಸ್ತಾ ಇದ್ದೀನಿ. ಈ ಒಂದು ರಸ್ತೆ ಏನಿದೆ, ಈ ರಸ್ತೆಯ ಪಕ್ಕದಲ್ಲಿರುವಂತಹ ಒಂದು ಎಲೆಕ್ಟ್ರಿಕ್ ಏನ್ ಪೋಲ್ ಇದೆ, ಈ ಪೋಲ್ನ ಇಲ್ಲಿಗೆ ಅವರು ಡಿಕ್ಕಿಯನ್ನು ಹೊಡೆದಿದ್ದಾರೆ. ಡಿಕ್ಕಿ ಹೊಡೆದ ತಕ್ಷಣವೇ ಇಬ್ಬರು ಸಹ ಕೆಳಕ್ಕೆ ಬಿದ್ದಿದ್ದಾರೆ. ಕೆಳಕ್ಕೆ ಬಿದ್ದಾಗ ಅವರು ಹೆಲ್ಮೆಟ್ ಧರಿಸದ ಕಾರಣಕ್ಕಾಗಿ ಇಬ್ಬರ ತಲೆಗೂ ಸಹ ತೀವ್ರವಾದಂತಹ ಪೆಟ್ಟಾಗಿರುವಂತದ್ದು. ಬಳಿಕ ಇಬ್ಬರು ಸಹ ಸ್ಥಳದಲ್ಲೇ ರಕ್ತಸ್ರಾವವಾಗಿ ಇಲ್ಲೇ ಮೃತಪಟ್ಟಿರುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು, ಆಕ್ಸಿಡೆಂಟ್ ಆದಂತಹ ಬೈಕು ಇದೇ ಬೈಕು, ಕವಾಸಕಿ ನಿಂಜಾ ಎಂಬ ಈ ಬೈಕ್ ನಲ್ಲಿ ಇಬ್ಬರು ಸಹೋದರರು ಬರ್ತಾ ಇದ್ರು. ಅಂದ್ರೆ ಈ ಬೈಕು ಅವರ ಗೆಳೆಯರಿಗೆ ಸೇರಿದ್ದು. ಆ ಗೆಳೆಯನಿಂದ ಅವರು ತಗೊಂಡು ಬೆಳಗ್ಗೆ 5 ಗಂಟೆಗೆ ಆನೆಪಾಳ್ಯ ಮುಖ್ಯ ರಸ್ತೆಯಿಂದ ನೀಲಸಂದ್ರ ಕಡೆ ಹೋಗ್ತಾ ಇದ್ರು. ಸದ್ಯಕ್ಕೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ವೇಗವಾಗಿ ಬಂದಿದ್ದೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಇಬ್ಬರು ಕೂಡ ಹೆಲ್ಮೆಟ್ ಅನ್ನ ಧರಿಸಿರ್ಲಿಲ್ಲ. ಇದೇ ಒಂದು ಪ್ರಮುಖವಾಗಿ ಅವರಿಗೆ ತಲೆಗೆ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವವಾಗಿ ಅವರು ಸ್ಥಳದಲ್ಲೇ ಮೃತಪಡಲಿಕ್ಕೆ ಇದೇ ಒಂದು ಕಾರಣ ಆಗಿರುವಂತದ್ದು. ಸದ್ಯಕ್ಕೆ ಇಬ್ಬರ ಮೃತದೇಹಗಳನ್ನು ಸಹ ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ರವಾನಿಸಿದ್ದು, ಸ್ಥಳಕ್ಕೆ ಡಿಸಿಪಿ ಅನಿತಾ ಹದನ್ ಅವರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದು, ಘಟನೆ ಸಂಬಂಧ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರದೀಪ್ ಮಾಹಿತಿಗಾಗಿ.